ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುವುದು ಪಕ್ಕಾನ. ಹಾಗಾದ್ರೆ ಮೂರು ಪಕ್ಷದಲ್ಲೂ ರಾಜಕೀಯ ಕ್ರಾಂತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಆಪರೇಷನ್ ಕಮಲ ನಿಮಗೆಲ್ಲ ಗೊತ್ತೇ ಇದೆ, ಇದು ಬಿಜೆಪಿ ನಡೆಸೋದು. ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗಿಬಿಡುತ್ತಾ, ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮೂರು ಪಕ್ಷದಲ್ಲೂ ರಾಜಕೀಯ ಕ್ರಾಂತಿ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಬಣ ಫೈಟ್ ನಡುವೆ ಆಪರೇಷನ್ ಕಮಲ ತರಾತುರಿ. ಸದ್ಯಲ್ಲದೆ NDA ಮೈತ್ರಿಕೂಟ ಗೇಮ್ ಶುರು ಮಾಡಿದೆಯಾ? ಕೈ ಶಾಸಕರನ್ನ ಸಂಪರ್ಕಿಸಿದ್ರ ಬಿಜೆಪಿ JDS ನಾಯಕರು? ಹಾಗಾದ್ರೆ ಕಾಂಗ್ರೆಸ್ ಶಾಸಕರ ಬಾಯಲ್ಲೇ ಆಪರೇಷನ್ ಕಮಲದ ಮಾತು ಬಂದಿದೆ. ಇದು ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಸುಳಿವಾ? ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇರೋ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ನಿಟ್ಟಿನಲ್ಲಿ ಯಾವಾಗ KN ರಾಜಣ್ಣ ಅವರು ಈ ಒಂದು ಸೆಂಟೆನ್ಸ್ ಅನ್ನ ಬಳಸ್ಬಿಟ್ರು ಅವತ್ತಿಂದನೂ ಇದು ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇದೆ. ಈಗ ನಾಯಕತ್ವ ಬದಲಾವಣೆ ಆಗ್ಬಿಡುತ್ತೆ, ಕಾದ್ ನೋಡಿ. ನಾಯಕತ್ವ ಬದಲಾವಣೆ ಆಗುತ್ತೆ, ಕಾದ್ ನೋಡಿ ಅನ್ನೋ ನಿಟ್ಟಿನಲ್ಲಿ ಇದನ್ನ ಬಿಜೆಪಿ JDS ನಾಯಕರು ಹೇಳ್ತಾ ಇಲ್ಲ, ಸ್ವಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇರೋದು, ಸಚಿವರು ಹೇಳ್ತಾ ಇರುವಂತ ಮಾತಿದು. ಮೊದಲೇ ಅಧಿಕಾರ ಹಂಚಿಕೆ ವಿಚಾರ ಬಹಳಷ್ಟು ಮುನ್ನೆಲೆಗೆ ಬಂದಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ, DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಇದೆಲ್ಲದರ ನಡುವೆ ಈಗ ಬಹಳಷ್ಟು ದೊಡ್ಡ ಮಟ್ಟದ ಕೇಳಿ ಬರ್ತಾ ಇರೋದು ಆಪರೇಷನ್ ಕಮಲ ಸದ್ದಿಲ್ಲದೆ ನಡೀತಾ ಇದೆಯಾ? ಇದರ ಬಗ್ಗೆ ಸ್ವತಃ ಕಾಂಗ್ರೆಸ್ನ ಮಂತ್ರಿಗಳೇ ಮಾತನಾಡಿದ್ದಾರೆ. ಒಂದಿಷ್ಟು ಜನ ಯಾರ್ಯಾರು ಏನೇನು ಹೇಳಿದ್ದಾರೆ ಒಂದ್ಸರಿ ನೋಡೋಣ ಬನ್ನಿ. ನಮ್ಮ ಶಾಸಕರಿಗೆ ಎದುರಿಸೋದು, ನೀವು BJPಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ED ದಾಳಿ ಮಾಡ್ತೀವಿ, CBI ದಾಳಿ ಮಾಡ್ತೀವಿ. ಇದು ಎಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆಗ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು, IDR ಮಾಡಲಿ, IBR ಮಾಡಲಿ, ನಾನು ಅದಕ್ಕೆ ಸಜ್ಜದೆ. ಮಾಡೇ ಮಾಡ್ತಾರೆ ಅವರು. ಈ ಎಲ್ಲರಿಗೂ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, BJPಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ, ಹುಣಸೆ ಬೀಜ, ಹುಣಸಿಕಪ್ಪ ಅಂತೀವಿ, ಏನಂತೀವಿ ನಾವು, ನಮ್ಮಲ್ಲಿ ಭಾಷೆದ ಹುಣಸಿಕಪ್ಪ ಅಂತೀವಿ. ಹುಣಸಿಕಪ್ಪ ತಿಳ್ಕೊಂಡಿದ್ದಾರೆ. ಎಷ್ಟಿದೆ? 130, ಈಗ 140 ಆಗ್ತೀವಿ. ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರನ್ನ 2/3 ಎಷ್ಟು ರೀ? 85. ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ಅವ್ರು ಶಾಸಕರು. ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವು ಅಂತಾರಲ್ಲ, ನಾವು ಅಂತೀವಿ. ಹೀಗಾಗಿ ಖರೀದಿಗೆ ಯಾರು ಇಲ್ಲಪ್ಪ. ಅವರು ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವ್ರಿಗೆ ನೆಗೆಟಿವ್ ಮಾತಾಡಿಲ್ಲ ಅಂದ್ರೆ ನಿದ್ರೇನೆ ಬರಲ್ಲ. ಈ BJP ಅವ್ರಿಗೆ ಹಾಗೆ ಅಷ್ಟೇ. ಖರೀದಿಗೆ ಯಾರು ಇಲ್ಲಪ್ಪ. ಅವರು ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವ್ರಿಗೆ ನೆಗೆಟಿವ್. ಯಾವ ಕಾರಣಕ್ಕೂ ಜನಗಳ ಪಕ್ಷ 3 ವರ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಏನು ಕೂತ್ಕೊಂಡಿದ್ದೇವೆ, ನಾವು ಇಲ್ಲೇ ಕೆಲಸ ಮಾಡಿದ್ದೇವೆ. ಜನರು ಮುಂದಿನ ದಿನಗಳಲ್ಲಿ 7.5 ಕೋಟಿ ಕನ್ನಡಿಗರ ಸಂಪೂರ್ಣ ಆಶೀರ್ವಾದದಿಂದ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ 2028ಕ್ಕೆ ಸರ್ಕಾರ ರಚನೆ ಮಾಡ್ತೇವೆ. ಅಲ್ಲಿವರೆಗೂ ನಾವು ಯಾವ ವಾಮ ಮಾರ್ಗ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ. ಯಾವ 55 ಜನವೂ ಬೇಡ, ಒಬ್ನೂ ಬೇಡ. ನಾನು